ಧರ್ಮಶ್ಯ ಗ್ಲಾನಿರ್ಭವತು ಭಾರತ ಅಭ್ಯುತ್ಥಾನಂ ಧರ್ಮಶ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಃ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಇಂಥ ಖಲನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇದೆಯಾ? ಇದರ ಅರ್ಥ ಏನು ಗೊತ್ತಾ? ಈ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆಯನ್ನು ಹೆಚ್ಚಾದಾಗ ಅದನ್ನು ಮಟ್ಟ ಹಾಕೋದಕ್ಕೆ ಆ ದೇವರು ಯಾವುದಾದ್ರೂ ಒಂದು ರೂಪ ಎತ್ತಿಕೊಂಡು ಈ ಭೂಮಿಯಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ. ಈ ಕಲಿಯುಗದಲ್ಲಿ ಆ ದೇವರು ಹುಟ್ಟಿ ಬರುವುದಂದ್ರೇನು? ನಮ್ಮಂತ ಖಲನಾಯಕರನ್ನು ಮಟ್ಟ ಹಾಕೋದಂದ್ರೇನು? ಈ ಊರಲ್ಲಿ ಇಡೀ ರೌಡಿಗಳ ರಾಜ್ಯಕ್ಕೆ ನಾನೇ ಮಹಾರಾಜ. ಹರಿಯದ ಹಕ್ಕಿಗಳ ಶೀಲಕ್ಕೊಕ್ಕೆ ತಿನ್ನುವುದೇ ಈ ನಂಜೇಗೌಡನ ಹಠ. ನನಗೆ ಯಾವನಾದರೂ ಎದುರು ಉತ್ತರ ಕೊಟ್ಟರೆ ನಾನಾಗುವೆ ಅವರ ಪಾಲಿಗೆ ಪ್ರಾಣ ತೆಗೆಯುವ ಯಮರಾಜ. ಲೇ ಧರ್ಮಗೆಟ್ಟ ಧರ್ಮ್ಯ, ನಮ್ಮೂರ ಜಾತ್ರೆಯಲ್ಲಿ ನಡೆದ ಆ ಜೋಡೆತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ನಿನ್ನ ಸೊಕ್ಕ ತುಂಬಿದ ತಮ್ಮ ನನ್ನ ಬಲಗೈ ಬಂಟ ಮಾರಿಗುಡಿಯನ್ನು ಸೋಲಿಸಿ ತಾನು ಜಯ ಸಾಧಿಸಿದನೆಂದರೆ ನಂಜೇಗೌಡ ಸುಮ್ಮನಿರ್ತಾನಂದ ತಿಳಿದುಕೊಂಡಿಯ? ಇದೇ ಶೇಡಿಗಾಗಿ ಸೌಂದರ್ಯದ ಸಾಗರದಲ್ಲಿ ತೇಲಾಡುತ್ತಾ ಇದ್ದಾಳಲ್ಲ ಚಂದ್ರನ ಹೆಂಡತಿಯನ್ನು ನನ್ನ ರಂಡೆಯನ್ನಾಗಿ ಮಾಡಿಕೊಂಡು ಈ ಊರಲ್ಲಿ ನಾನೇ ಮಹಾರಾಜನಾಗಿ ಮೆರೆದಿದ್ದರೆ ನನ್ನ ಹೆಸರು ಈ ಊರಿನ ನಾಡಿಯರ ಪಾಲಿಗೆ ಗೋಮುಖ ವ್ಯಾಘ್ರ ನಂಜೇಗೌಡನೇ ಅಲ್ಲ. ಲೇ ಶೆಟ್ಟಿ, ಏನ್ ಮಾಡ್ತಾ ಇರುವೇಲೆ? ಯಾಕ್ರಿ ಯಪ್ಪ ಇಂಥ ಸಿಟ್ಟಿನ ಆವೇಶದಾಗ ಯಾರನ್ನು ಬೈಲಿಗತ್ತೀರಿ ಯಪ್ಪ? ಮತ್ತಾರನ್ನ ಬೈಲೇ ತಿರ್ಶಟ್ಟಿ, ನನಗ
ಅವಮಾನ ಮಾಡಿದ ಆ ಭಂಡ ಬಡ್ಡಿಯ ಮಗ ಧರ್ಮನ ತಮ್ಮ ಗಜೇಂದ್ರನ್ನು ಅವ್ರೇನ ಅಂತ ತಪ್ಪು ಮಾಡ್ಯಾರಿ ಅಪ್ಪ. ತಪ್ಪು ಮಾಡಿದ್ದಾನೆ ತಿರುಶೆಟ್ಟಿ. ಅವನು ದೊಡ್ಡ ತಪ್ಪೇ ಮಾಡಿದ್ದಾನೆ. ಯಾಕಂದರೆ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವ ಈ ನಮ್ಮೂರ ಜಾತ್ರೆಯಲ್ಲಿ ಜೋಡೆತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳೇ ಪ್ರತಿ ವರ್ಷ ಪ್ರಥಮ ಸ್ಥಾನದಲ್ಲಿ ಬರುತ್ತಿರುವಾಗ ಇಂದು ಆ ಗಜೇಂದ್ರ ನನ್ನ ಬಲಗೈ ಬಂಟನನ್ನೇ ಸೋಲಿಸಿ ತಾನು ಜಯ ಸಾಧಿಸಿದನೆಂದರೆ ನಾನು ಸುಮ್ಮನಿರ್ತೀನಂದ ತಿಳಿದುಕೊಂಡಿಯಾ? ಇದೇ ಸೇಡಿಗಾಗಿ ಅವನ ಬಾಳೆ ತೋಟವನ್ನು ಕತ್ತರಿಸಿ ಬಾ ಎಂದು ಆ ನನ್ನ ಬಲಗೈ ಬಂಟ ಮಾಡಿ ಗುಡಿಗೆ ಹೇಳಿ ಕಳಿಸಿರುವೆ. ಅಷ್ಟು ಮಾಡ್ರಿ ಸೌಕಾರ. ಆ ಮಕ್ಕಳು ಅನ್ನ ತಿನ್ನೋದ ಬಿಟ್ಟು ಬರೇ ಮಣ್ಣು ತಿಂದು ಬದುಕಬೇಕ್ರಿ ಅಪ್ಪ. ಅಣ್ಣ, ನಾನು ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬರ್ತೇನೆ. ಅದಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ನೋಡು ಸುವರ್ಣ, ಈ ನನ್ನ ಸುಮಾರು 50 ಎಕರೆ ಆಸ್ತಿಗೆಲ್ಲ ನೀನೇ ಒಡತಿಯಾಗಿರುವಾಗ ಅದಕ್ಕೆ ಸಂಕೋಚ ಪಡ್ತಾ ಇದೆಯಾ? ಆ ಒಳಗಡೆ ಇರುವ ಲೋಕರದಲ್ಲಿ ಇರುವ ದುಡ್ಡೆಲ್ಲ ನಿನ್ನದೇ. ಎಷ್ಟು ಬೇಕಷ್ಟು ತೆಗೆದುಕೊಂಡು ಹೋಗಿ ಮಜ್ಜಾ ಮಾಡು. ಆಯ್ತಣ್ಣ, ನಾನು ಹೋಗಿ ಬರುತ್ತೇನೆ. ಆಯ್ತು ಸುವರ್ಣ, ಹೋಗಿ ಬಾ. ಸೌಕಾರ, ನಿಮಗೊಂದು ಮಾತು ಕೇಳ್ತೀರಪ್ಪ, ಸಿಟ್ಟಿಗೆ ಬರಬೇಡ್ರಿ. ಈ ಆಸ್ತಿ ಎಲ್ಲ ನಿಮ್ಮ ಹೆಸರಲ್ಲಿ ಇರೋದು ಬಿಟ್ಟು ಆ ಸುವರ್ಣ ಹೆಸರಲ್ಲಿ ಯಾಕೈತ್ರಿ ಅಂತೀನಿ. ನೋಡು ತಿರುಶೆಟ್ಟಿ, ನಾನು ಎಲ್ಲಿ ಕೆಟ್ಟವನಾಗತೀನಿ ಎಂದು ತಿಳಿದು ನನ್ನ ತಂದೆ ತಾಯಿ ಅವರು ಸತ್ತು ಹೋಗೋದಕ್ಕಿಂತ ಮುಂಚೆ ಇಡೀ ಆಸ್ತಿ ಎಲ್ಲ ನನ್ನ ತಂಗಿಯ ಹೆಸರಿಗೆ ಸತ್ತರು. ಓಹೋ ಹೋ 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 ಹಿಂಗೈತೇನ್ರಿ ಅಪ್ಪ ಇದ್ರ ಕತಿ. ನನಗೆ ಗೊತ್ತೇ ಐತೈತಿ ನೋಡ್ರಿ, ಈಗ ಗೊತ್ತಾಯ್ತು ನೋಡ್ರಿ ಅಪ್ಪ.
ಆ ಬಡಬಿಕರಿ ಧರ್ಮರಾಜರ ಬಾಳೆ ತೋಟ ತುಂಡು ತುಂಡ ಕತ್ತರಿಸಿ ಸುಟ್ಟು ಸುಡುಗಾಡು ಮಾಡಿ ಬಂದಿದ್ದಾನೆ ಈ ನಿನ್ನ ಬಲಗೈ ಬಂಟ. ಶಾಬಾಷ್ ಮಾಡಿಗುಡಿ, ಶಾಬಾಷ್. ಇನ್ನು ಮುಂದೆ ನಾನು ಹೇಳಿದಂತೆ ಹಾರಿಸಬೇಕು ನಮ್ಮ ವೈರಿಗಳ ರೋಂಡ. ಓಕೆ ಬಾಸ್, ಓಕೆ. ಕಂಡುಗಲಿ ಪುಂಡ ಹುಲಿ ಹಾಗೆ ನಮ್ಮ ವೈರಿಗಳ ರುಂಡ ಹಾರಿಸಿ ಈ ಭೂಮಂಡಲದಲ್ಲಿ ತೂರದಿದ್ದರೆ ನನ್ನ ಹೆಸರು ಬೆಂಕಿ ಗಿಡಿ ಮಾರಿಗುಡಿನೇ ಅಲ್ಲ. ಚಂಡ ತೆಗೆದು ಅಷ್ಟೇ ಯಾಕ್ರಿ ಅಪ್ಪ. ಆ ಮಕ್ಕಳಿಗೆ ಚಪಾತಿ ಹಿಟ್ಟು ಲಾಟಾಸಿ ಬಿಡನ್ರಿ ಬಾಬಾ. ಯಾನು ಚಿಂತೆ ಮಾಡ್ಬೇಡ್ರಿ. ಯಾಕಂದ್ರೆ ನಾವು ಮಾಡುದು ಮಜಾ, ಕೊಟ್ಟುದು ಸಜಾ. ನಮಸ್ಕಾರ ಗೌಡ್ರಿ, ನಮಸ್ಕಾರ. ಬಾ ಗಜೇಂದ್ರ ಬಾ. ಮತ್ತೇನು ಸ್ವಂಚ ಮಾಡಿ ಹಂಚಾಕಲು ಬಂದಿರುವೆ? ಚೇ ಹಾಗೇನಿಲ್ಲ ಗೌಡ್ರಿ. ನಿಮ್ಮ ಆಳ ಮಕ್ಕಳು ನಮ್ಮ ಬಾಳೆ ತೋಟವನ್ನು ನಾಶ ಮಾಡಿದ್ದಾರೆ. ಅದಕ್ಕಾಗಿ ಪರಿಹಾರ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಗೌಡ್ರಿ. ಪರಿಹಾರ? ಏ ಗಜೇಂದ್ರ, ನಿನ್ನಂತ ಪರದೇಶಿಗಳಿಗೆ ಈ ಸಾಹುಕಾರ ಕೊಡೋದಿಲ್ಲೋ ಪರಿಹಾರ. ನೀನು ಸತ್ತ ಸ್ವರ್ಗ ಸೇರಿದ ಬೆಳಕೆ ಆ ನಿನ್ನ ಪರಿವಾರಕ್ಕೆ ಕೊಡುತ್ತೆ ಆ ಸರ್ಕಾರ ಪರಿಹಾರ. ಸರ್ಕಾರ ಇಡೀ ಸರ್ಕಾರವನ್ನೇ ನಡೆಸುವ ಸರದಾರನನ್ನು ನಿನ್ನ ಇಡೀ ಮುಟ್ಟಿಯಲ್ಲಿ ಇಟ್ಟುಕೊಂಡು ಈ ರೈತರಿಗೆ ಸೇರಬೇಕಾದ ಪರಿಹಾರ ನೀನು ಅಪ್ಪನ ತಿಂದು ಮೆರೆತಿರುವಾಗ ನಮ್ಮಂತ ಬಡು ರೈತರಿಗೆ ಎಲ್ಲಿಂದ ಬರಬೇಕು ಸರ್ಕಾರದಿಂದ ಪರಿಹಾರ? ಸುಮ್ಮನೆ ನಮ್ಮ ಬಾಳೆ ತೋಟವನ್ನು ನಾಶ ಮಾಡುವುದಕ್ಕೆ ಪರಿಹಾರ ಕೊಟ್ಟ ಬಿಡು. ಇಲ್ಲವಾದರೆ ಮುಂದೆ ನೋಡಿಕೋ ನಿನ್ನ ಜೀವನದ ಗತಿ. ಜೀವನದ ಗತಿ? ಲೇ ಗಜೇಂದ್ರ, ಈ ನಂಜೇಗೌಡ ಯಾವತ್ತಾದರೂ ಈ ಜೀವದ ಮೇಲೆ ಆಸೆ ಇಟ್ಟುಕೊಂಡು ದೇಶಿ ಜೀವನ ಸಾಗಿಸುವ ಗೌಡ ಅಲ್ಲ. ಮಗನೇ, ನಿನ್ನನ್ನು ಕೂಡ ನಿನ್ನ ಬಾಳೆಯ ತೋಟವನ್ನು ಕತ್ತರಿಸದಂತೆ ಕತ್ತರಿಸಿ ಹಾಕುವ ಖತರ್ನಾಕ ಖಲನಾಯಕ ನಾನಾಗಬೇಕಾಗುತ್ತದೆ. ಎಚ್ಚರ! ನನಗೆ ಎತ್ತರ ಹೇಳುವ ಉತ್ತಗೌಡ, ನೀನೊಬ್ಬ ದೊಡ್ಡ ಸಾಹುಕಾರನೆಂದು ತಿಳಿದು ನಿನಗೆ ಸೋತು ಸಲಾಮ ಹೊಡೆದು ಹೋಗುವ ಜಾತಿ ನಂದಲ್ಲ. ನನ್ನನ ಕತ್ತರಸಗ ಬಂದ ಖಲನಾಯಕ ನೀನಾದರೆ ನಿಮ್ಮಂತ ಬಂಡ ಶ್ರೀಮಂತರ ರುಂಡ ಆರಿಸುವ ಗಂಡ ಹುಲಿ ನಾನಾಗುವೆ. ನೀನು ಎತ್ತರ ಈ ಹತ್ತಿರ ನಮಗೆ ಎತ್ತರ ಹೇಳುವ ಓದ್ದ ಗಜೇಂದ್ರ. ಹುಲಿ ಅಂದು
ಎಚ್ಚರ ತಪ್ಪಿ ಮಾತನಾಡಿದರೆ ಇದೇ ಮಚ್ಚನಿಂದ ವಾಚಿ ಹಾಕಿದ್ರೆ ಕಳಚಿ ಬೀಳುವುದು ನಿನ್ನ ದೇಹ. ಲೇ ಮಾರಿಗುಡಿ, ನಾನೇ ಸೌಕಾರನ ಬಲ್ಲಿ ಸರದಾರನೆಂದು ಸವಾಲು ಹಾಕಲು ಬಂದರೆ ಈ ಪುಂಡ ಹುಲಿಗಿಂತ ನಿನ್ನ ಪುಂಡಾರದು ಖಂಡಿತ. ಲೇ ಗಜೇಂದ್ರ, ಕೊಂಡ ಹುಲಿ ಎಂದು ಗಂಡ ಕೊಡಲಿ ತೋರಿಸಲು ಬಂದರೆ ಮಗನೇ, ನಾವೇನು ಷಂಡರಂತೆ ಓಡಿ ಹೋಗುತ್ತೀವಿ ಎಂದು ತಿಳಿದುಕೊಂಡೇನಲೇ ಭಂಡ ಬಗ್ಗೆಯ ಮಗನೇ. ನಿಮ್ಮಂತವರ ಎದೆಗೆ ಗೊಂಡ ಹಾಕುವ ಲೇ ಗೌಡ, ಹಿಂಡ ಹುಲಿಗಳ ಹಾಲ ಕುಡಿದು ಈ ಗಂಡದೆ ದೇಹ ನಿನ್ನ ಬಂದುಕಿಗೆ ಯಾವತ್ತಾದರೂ ಎದುರುವುದಿಲ್ಲ. ನಿನ್ನನ್ನು ತುಂಡ ಹೊಡೆದು ತೂರುವೆ ಈ ರೈತನ ರಾಜ್ಯದಲ್ಲಿ. ಸುಮ್ಮನೆ ನನ್ನ ಪರಿಹಾರ ಕೊಟ್ಟು ಇಲ್ಲಿಂದ ಪಾರಾಗು. ಕಂಡವ್ರಿಗೆ ಪರಿಹಾರ ಕೊಡಾಕ ಇದೇನು ಯಾಕೆ ಕೊಡು ಅಂತ ತಿಳಿದಿದಿ ತಮ್ಮ? ಇದು ಪಕ್ಕ ನಮ್ಮ ಗೌಡ್ರ ಮನೆ ಐತೋ ತಮ್ಮ. ಎಚ್ಚರದಿಂದ ಮಾತಾಡದ ಕಲಿ. ಏ ಜಟ್ಟಿ, ನಮಗೆ ಎಚ್ಚರಿಕೆ ಮಾತು ಹೇಳುವ ಹೊಚ್ಚ ಸುಳಿ ಮಕ್ಕಳರ, ಸುಮ್ಮನೆ ನನ್ನ ಗಜೇಂದ್ರನ ಪರಿಹಾರ ಕೊಟ್ಟು ನನ್ನ ಜಮೀನು ನನಗೆ ಬಿಟ್ಟು ಕೊಟ್ರೆ ಸರಿ, ಇಲ್ಲವಾದ್ರೆ ಸುಟ್ಟು ಹಾಕಿಬಿಡುವೆ ಈ ನಮ್ಮ ಕೆಟ್ಟ ಶರೀರವನ್ನು. ಅಲೇ ಸೊಕ್ಕಿನ ಕುನ್ನಿ, ಈ ದರ್ಪದ ಕೋಟೆ ಒಳಗೆ ಸರ್ಪದಂತೆ ಸಜ್ಜಾಗಿ ನಿಂತಿರುವ ನಮ್ಮ ದಡಿಯರು ನಿಂತು ಮಾತನಾಡಲು ನೀನೇವಲೇ ಬಚ್ಚ? ಎಲೆ ಲುಚ್ಚ, 10 ವರ್ಷಗಳ ಹಿಂದೆ ಈ ಗೌಡ ನನ್ನ ತಂದೆ ತಾಯಿನ ಕೊಂದು ನನ್ನ ಇಡೀ ಆಸ್ತಿ ಎತ್ತಿ ಹಾಕಿದ ಶೇಡಿಗಾಗಿ ಇಂದು ಬಂದಿರುವೆ. ದೊಡ್ಡ ಹೊರಲು ನಿಮಗೆಲ್ಲರೂ ಶೀರ ಕತ್ತರಿಸಲಿಕ್ಕೆ ಶೆಮ್ಮದ ಮರಿ ನಾನು. ನಿಮ್ಮದ ಮಾಡಿ ಆ ಸತ್ತ ಹೋದ ಸಂಜೀವಪ್ಪನ ಬಚ್ಚನ ನೀನು. ಏ ವಿಕ್ರಮ್, ಸಿಂಹದ ಮಡಿ ಎಂದು ಸಮರ ಸಾಧಿಸಿ ಸೇಡ ತೀರಿಸಿಕೊಳ್ಳಲು ಬಂದರೆ ಮಗನೇ, ಈ ನಿನ್ನ ಹೊಟ್ಟೆಯನ್ನು ನಾನು ಕಾಡಿನ ಮೃಗವಾಗಿ ಹರಿದು ಹಾಕಬೇಕಾದಿತ್ತು ಈ ನನ್ನ ಭದ್ರಕೋಟೆಯಲ್ಲಿ. ಏ ತಮ್ಮ, ಕತ್ತರಿಸಿ ಹಾಕಬೇಡು ತಮ್ಮ. ನಿಮಗ ದುಡ್ಡ ಎಷ್ಟು ಬೇಕು ಹೇಳ್ರಿ ಇವತ್ತು. ಸಾಧ್ಯವಿಲ್ಲಾದರೆ ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಸುಮ್ಮನೆ ನಮ್ಮ ರಣವಿಕ್ರಮನ ಜಮೀನು, ಹಾಗೆ ನನ್ನ ಪರಿಹಾರ ನನಗೆ ಕೊಟ್ಟ ಬಿಡಿ. ಪರಿಹಾರ
ಲೇ ಗಜೇಂದ್ರ, ಕಂಡವರಿಗೆಲ್ಲ ಪರಿಹಾರ ಕೊಡಲಿಕ್ಕೆ ನಾನೇನ ದಾನಶೂರ ಕರ್ಣಲ್ಲ. ನಿಮ್ಮಂತವರ ಪಾಲಿಗೆ ಪ್ರಾಣ ತೆಗೆಯುವ ಯಮರಾಜ. ಎಲೆ ನಂಜೇಗೌಡ, ಯಮರಾಜನೆಂದು ಅಟ್ಟಾಸದಿಂದ ಮೆರೆತಿರುವ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಮೆಟ್ಟಿ ಶೂಳಲು ಬಂದ ಪುಂಡ ಹುಲಿ ಕ್ರಮ. ಪುಂಡ ಹುಲಿ ನಿಮ್ಮಂತ ಪುಂಡ ಹುಲಿಗಳಿಗೆ ಗಂಡನಾಗಿರುವ ನಮ್ಮ ದಣಿಯನು ಮೆಟ್ಟಿ ಸೀಳಲು ಬಂದರೆ ಇದೇ ಲಾಂಗಿನಿಂದ ನಿಮ್ಮ ಕೆಟ್ಟ ಶರೀರವನ್ನು ಮೆಟ್ಟಿ ಸೀಳುವೆ ಎತ್ತರ. ನಮಗೆ ಎತ್ತರಿಕೆ ಮಾತ ಹೇಳುವ ಹೊತ್ತ ಸೋಳೆ ಮಕ್ಕಳರ ನಮ್ಮನ್ನು ಮೆಟ್ಟಿ ಸೀಳಲು ಬಂದರೆ ಈ ಕೆಟ್ಟ ಹುಲಿ ತಿನ್ನುವುದು ಹಸರ ಹುಲ್ಲಲ್ಲ. ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಮಾಂಸವನ್ನ ತಿನ್ನುವುದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಏ ಸೊಕ್ಕಿನ ಸೂಳೆ ಮಕ್ಕಳೇ, ಮರ್ಯಾದೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲವಾದರೆ ಈ ನಮ್ಮ ಬಂದುಕಿನ ಏಟಿಗೆ ಹಾಳಿ ಹೋಗುವ ಮಕ್ಕಳ ಎಬ್ಬರ ಪ್ರಾಣ ಪಕ್ಷಿ. ಸುಟ್ಟು ಹಾಕೋಕ್ಕಿಂತ ಮೊದಲು ಮುಟ್ಟಿ ನೋಡಲೇ ಗೌಡ, ನಿನ್ನನ್ನು ಇದೇ ಲಾಂಗಿನಿಂದ ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ನನ್ನ ರೈತನ ರಾಜ್ಯದಲ್ಲಿ. ಏ ವಿಕ್ರಮ್, ನನ್ನನ್ನು ಮಚ್ಚ ತೋರಿಸಿ ಮುಚ್ಚ ಹಾಕಲು ಬಂದರೆ ಆ ರೊಚ್ಚ ಗೆದ್ದ ರಾವಣ ತಾಯಿ ಪಕ್ಷಿಯನ್ನು ಕತ್ತರಿಸದಂತೆ ನಿನ್ನನ್ನು ಕೂಡ ಕತ್ತರಿಸಿದರೆ ಕಳಚಿ ಬೀಳುವಾಗ ಮಗನೇ ಈ ನಿನ್ನ ದೇಹ. ಎಲೆ ಸೊಕ್ಕಿನ ಸಾಹುಕಾರ, ನಿನ್ನಂತ ಕಂಡವರು ರುಂಡ ಹಾರಿಸೋದಕ್ಕೆ ನಿನ್ನಂತ ಯಮರಾಜನಿಗೆ ಈ ಕಂಡವರಿ ರೊಚ್ಚಿಗದ ನಿಂತರೆ ನಿಮ್ಮಂತ ಗುಂಡಗ ಗುಂಪನ ನುಂಗಿ ನೀರು ಕುಡಿಯಬೇಕೇನಲ್ಲ ಈ ರಾಜ ಒಲೆ. ರಾಜ ಹುಲಿ ಅಲೇ ಸೊಕ್ಕಿನ ಸೂಳೆ ಮಗನೇ, ರಾಜ ಹುಲಿ ಎಂದು ರೊಚ್ಚಿ ಗೆದ್ದು ನಮ್ಮ ದಣಿ ಎದುರು ನಿಂತ ಮಾತನಾಡಿದರೆ ಎತ್ತಬೇಕಾಗುತ್ತದೆ ನನ್ನ ಲಾಂಗನ್ನು. ಲೇ ತುತ್ತ ಕೂಳಿಗೆ ಗತಿ ಇಲ್ಲದ ಶ್ರೀಮಂತರ ಮನೆ ಕಾಯುವ ನಾಯಿ, ನನ್ನನ್ನು ಲೋಂಗ್ ಎತ್ತಿದರೆ ಈ ಗಜೇಂದ್ರನ ಕೊಳ್ಳಿ ನಿನ್ನ ಕುತ್ತಿಗೆಗೆ ಬೆತ್ತಂತ ತಿಳಿದುಕೋ ಮಗನೇ. ಒಮ್ಮನೆ ನಮ್ಮ ಹಣ ಕೊಡಬೇಕು ಒಂದು, ಇಲ್ಲವಾದರೆ ನಿಮ್ಮ ಹೆಣ ಬೀಳ್ಬೇಕು ಒಂದು. ಆಯ್ತ್ರಿ ಅಪ್ಪ, ಕತ್ತರಿಸಬೇಡ ತಮ್ಮ. ನಿನಗ ದುಡ್ಡು ಎಷ್ಟು ಬೇಕು ಹೇಳಿ ಇವತ್ತು ಕೊಟ್ಟು ಬಿಡ್ತೀನಿ. ನಮ್ಮ ಬಾಳೆ ತೋಟವನ್ನು ನಾಶ ಮಾಡುವುದಕ್ಕೆ 1,00,000 ರೂಪಾಯಿ ಪರಿಹಾರ ಹಣ ಕೊಡಬೇಕು. ಬರೇ 1,00,000? ಬರೇ 1,00,000 ಒಂದು ನಿಮಿಷದಾಗ ತಂದು ಕೊಡ್ತಾರೋ ತಮ್ಮ. ಒಂದು ಸ್ವಲ್ಪ ತಡಿ.
ತಮ್ಮ ಇದ್ರಾಗ 1,00,000 ಪಕ್ಕ ಎಣಸು ಮತ್ತು ಕಮ್ಮಿಗೆ ಬಂದಿ ನೋಡತಮ್ಮ ಇವತ್ತಿಗೆ ಮುಗೀತು. ನಿಮ್ಮದಕ್ಕೆ ನೀವು ಹೋರಿ, ನಮ್ಮದಕ್ಕೆ ನಾವು ಹೋರಿ. ಕೊನೆಯ ನಮಸ್ಕಾರ. ಹೋಗುತ್ತೇವೆ ಶೆಟ್ಟಿ, ಹೋಗುತ್ತೇವೆ. ಆದ್ರೆ ಇಷ್ಟಕ್ಕೆ ಈ ವ್ಯವಹಾರ ಮುಗಿತಂತೂ ತಿಳಿಯಬೇಡ. ನನ್ನ ಜಮೀನು ನನಗೆ ಬಿಟ್ಟು ಹೋದ್ರೆ ಸರಿ, ಇಲ್ಲವಾದ್ರೆ ಈ ಬೆಟ್ಟದ ಹುಲಿ ಮತ್ತೆ ಬೇಟಾಡೋದಕ್ಕೆ ಸದಾಶೆದ್ದ. ದಿಸ್ ಇಸ್ ಮೈ ಚಾಲೆಂಜ್. ಬರುತ್ತೇನೆ ಮಗನೇ, ಬರುತ್ತೇನೆ. ಹೋಗು ವಿಕ್ರಮ್, ಹೋಗು. ನಿನ್ನಂತ ಬೆಟ್ಟದ ಹುಲಿ ಜೊತೆಯಲ್ಲಿ ಏಕೆ ಆಡಲು ಯಾವಾಗಲೂ ಸದಾ ಸಿದ್ಧ ಈ ನಂಜೇಗೌಡ. ತಡಿ, ಆ ಸೂಳೆ ಮಕ್ಕಳನ್ನ ಸುಮ್ಮನೆ ಬಿಟ್ಟಿದೆ ತಪ್ಪಾಯ್ತು. ನೀವು ಅಪ್ಪಣೆ ಕೊಟ್ಟಿದ್ರೆ ಎಷ್ಟೊತ್ತಿಗೆ ಅವರ ರುಂಡವನ್ನು ಇಲ್ಲೇ ಕತ್ತರಿಸಿ ಬಿಸಾಕುತ್ತಿದೆ. ಸಮಾಧಾನ ಮಾಡಿಗುಡಿ, ಸಮಾಧಾನ. ನನ್ನ ಮುಂದೆ ಸಮರ ಸಾಧಿಸಿ ಹೋದವರಿಗೆ ಅಷ್ಟೊಂದು ಸುಲಭವಾಗಿ ಬಿಡುವನಲ್ಲ ಈ ನಂಜೇಗೌಡ. ಅವನಿಗೆ ಮುಂದೆ ಬಂದ ದಿನ ಗತಿ ಕಾಣಿಸಲೇಬೇಕು. ಕಂಡವ್ರ ರೋಂಡ ಹಾರಿಸುವ ರೋಂಡ ರೌಡಿ ನಾನಿರುವಾಗ ಯಾರ ರೋಂಡ ಹಾರಿಸ್ಲಿ ಹೇಳಿ ಬಾಸ್? ಹೀಗೆ ಹೋಗುವೆ ಕ್ಷಣದಲ್ಲಿ. ಬೇರೆ ಯಾರು ಅಲ್ಲ ರಾಜ, ಓ ನನ್ನ ಪರಮ ವೈರಿ ಆಗಿರುವ ಗಜೇಂದ್ರ ಹಾಗೂ ಅವರು ರಣವಿಕ್ರಮನ ಚಂಡಾಡಿಸಬೇಕು. ಓಕೆ ಬಾಸ್, ಓಕೆ. ರಣವಿಕ್ರಮ್ ನನ್ನನ್ನು ಎಚ್ಚರಿಕೆ ಗಂಟೆ ಬಾರಿಸಿ ಹೋಗಿದ್ದಾನೆ. ಹೀಗೆ ನೀವು ಆರ್ಡರ್ ಮಾಡಿದರೆ ಸಾಕು, ಅವನ ಆರ್ಡರ್ ಮಾಡಿ ಮುಗಿಸಿ ಬಿಡುತ್ತೇನೆ. ನಿಲ್ಲು. ರಣವಿಕ್ರಮನ ಮರ್ಡರ್ ಮಾಡುವುದಕ್ಕಿಂತ ಮುಂಚೆ ನನ್ನ ಮಗ ತಿರುಶೆಟ್ಟಿಗೆ ಹಾಕಲೇ ಒಂದು ಕೊಂಡು. ಯಾಕ್ರಿ ಅಪ್ಪ? ತಿರುಶೆಟ್ಟಿ, ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದರೆ ಮುಗಿದು ಹೋಯ್ತು. ನನ್ನ ಮರ್ಡರ್ ಆಗಲೇಬೇಕು. ಯಾಕ್ರಿ ಅಪ್ಪ? ನಮ್ಮ ಕೈಲಿ ಅಂತದೇನ ತಪ್ಪಾಗ್ಯದ್ರಿ ಅಪ್ಪ, ನಮ್ ಗುಂಡ್ ಹಾಕ್ಲಕ್ಕ. ಮಗನ ತಿರುಶೆಟ್ಟಿ, ನನ್ನ ಅಪ್ಪಣೆ ಇಲ್ಲದೆ ಆ ಬಡ ಭಿಕಾರಿಗಳಿಗೆ ಈ ನನ್ನ ಭದ್ರಕೋಟೆ ಒಳಗಿನ 1,00,000 ಹಣ ಕೊಟ್ಟಿಯಲ್ಲ, ಅದು ಏನು ನಿಮ್ಮ ಅಪ್ಪನ ಆಸ್ತಿನ ಮಗನೇ? ಇದಕ್ಕೆ ನಾನು
ತಕ್ಕ ಶಿಕ್ಷೆ ಕೊಡಬೇಕಾದ್ರೆ ಮಗನೇ ಆರಿಸಬೇಕೇ ಕೊಂಡು. ತೋರಿಸ್ಬೇಡ್ರಿ ಅಪ್ಪ, ತೋರಿಸ್ಬೇಡ್ರಿ ನಿಮ್ಮ ಬಂದೂಕ. ನಿಮ್ಮ ಬಂದೂಕ್ ತೋರಿಸಿದ್ರ ನಮ್ಮ ದೋತರ್ನಾಗ ಪುಳು ಪುಳು ಆತವ್ರಿ ಅಪ್ಪ. ನೋಡ್ರಿ ಸೌಕರ್, ನಾ 1 ಲಕ್ಷ ಆ ಗಜೇಂದ್ರ ಕೊಟ್ಟದು ಖರೆ ಐತ್ರಿ ಅಪ್ಪ. ಆದ್ರ ಆ ದುಡ್ಡು ಕೊಟ್ಟದು ಒರಿಜಿನಲ್ ಅಲ್ರಿ ಅಪ್ಪ, ಅದು ಪಕ್ಕಾ ಡೂಪ್ಲಿಕೇಟ್ ರೀ. ಈಗ ನೀವು ಒಂದು ಕೆಲಸ ಮಾಡ್ರಿ ಗೌಡ್ರ, ನಮ್ಮ ವಿಜಯ ಸಾಹೇಬ್ರ ಫೋನ್ ಹಚ್ಚಿ ಆ ಧರ್ಮರಾಜನ ಮನ್ಯಾಗ ಖೋಟ ನೋಟದ ವ್ಯವಹಾರ ನಡ್ಲಿಕ್ಕಂದು ಫೋನ್ ಹಚ್ಚಿರಿ. ಆ ಮಕ್ಳಿಗೆ ಜೈಲು ವಾಸ ಆಗ್ತದ್ರಿ. ಆಮ್ಯಾಲ ನಾವು ದಿಲ್ಲಿ ದರ್ಬಾರದಿಂದ ಮೆರೋಕೊತ್ ನಾವು ಹೋಗೋಣ್ರಿ. ಹಂಗದ್ರಿ ಯಪ್ಪ ನಮ್ಮದು ಐಡಿಯಾ. ಮೆಚ್ಚಿದೆ ತಿರುಶೆಟ್ಟಿ, ಮೆಚ್ಚಿದೆ ಈ ನಿನ್ನ ಬುದ್ಧಿವಂತಿಕೆಯನ್ನು. ನಾನು ಅಂದುಕೊಂಡೆ ಈ ತಿರುಶೆಟ್ಟಿ ಇಷ್ಟೊತ್ತು ದಿನ ನನ್ನ ಜೊತೆಯಲ್ಲಿ ಕೆಲಸ ಮಾಡುವನು ಇಷ್ಟೊಂದು ದೊಡ್ಡ ಆಗೋದಕ್ಕೆ ಸಾಧ್ಯವಿಲ್ಲ. ಆಗಲಿ ತಿರುಶೆಟ್ಟಿ, ಈಗಲೇ ಆ ಇನ್ಸ್ಪೆಕ್ಟರ್ ವಿಜಯನಿಗೆ ಫೋನ್ ಮಾಡುವೆ. ತಾರ್ಲೇ ಮಗನೇ ನನ್ನ ಮೊಬೈಲ್. ಹಲೋ ಇನ್ಸ್ಪೆಕ್ಟರ್ ವಿಜಯ್, ಇಮಿಡಿಯೇಟ್ ಆಗಿ ಈ ನನ್ನ ಅರಮನೆಗೆ ಬರಬೇಕು. ನಿಮ್ಮ ಜೊತೆಯಲ್ಲಿ ಒಂದು ಮುಖ್ಯವಾದ ವಿಷಯ ಮಾತನಾಡುವುದಿದೆ. ಆಗಲಿ, ಬೇಗನೆ ಬಂದು ಬಿಡಿ. ಆಯ್ತು ಬಾಸ್, ಈಗಲೇ ಹೋಗಿ ಡ್ರಿಂಕ್ಸ್ ಅನ್ನು ತಗೊಂಡು ಬರ್ತೇನೆ. ಆಗಲಿ, ಮಾಡಿ ಬಿಡಿ. ನೀ ಬೇಗ ಡ್ರಿಂಕ್ಸ್ ತೆಗೆದುಕೊಂಡು ಬಾ. ಬನ್ನಿ ವಿಜಯ್, ಕುಳಿತುಕೊಂಡು ನಿಮಗೆ ಮುಖ್ಯವಾದ ವಿಷಯ ಹೇಳಬೇಕಾಗಿದೆ. ವಿವರಣವಾಗಿ ತಿಳಿಸಿ ಹೇಳ್ತೀನಿ. ಶೆಟ್ಟಿ, ಇದೇ ಖುಷಿಗಾಗಿ ಆ ಪಕ್ಕದ ಮನೆ ಪದಮಳಿಗೆ ಫೋನ್ ಮಾಡಿ ಬರಲಕ್ಕೆ ಹೇಳು, ನಮ್ಮನ್ನು ಹಾಡಿ ಕುಣಿಯಲು. ಆಯ್ತ್ರಿ ಅಪ್ಪ.